ನಮಸ್ಕಾರ ಟ್ರೇಡರ್ಸ್. ಮಾರ್ಕೆಟ್ ಓಪನ್ ಆಗೋದಕ್ಕೆ ಇನ್ನೊಂದು 30 ಸೆಕೆಂಡು. ಸೊ ಬ್ಯಾಂಕ್ ನಿಫ್ಟಿ ಓಪನಿಂಗ್ ನಮಗೆ ಸಿಕ್ಕಿರೋದು 52,038. ಸೊ ನಿನ್ನೆ ಕ್ಲೋಸಿಂಗಿಂತ ಒಂದು 142 ಪಾಯಿಂಟ್ ಗ್ಯಾಪ್ ಅಪ್ ಅಂತ ಹೇಳ್ಬೋದು. ಸೊ ನಿನ್ನೆ ಹೈ ಏನು ಮಾಡಿದೆಯಲ್ಲ 51,994. ಸೊ ಅದೊಂದು ಸಪೋರ್ಟಾಗಿ ಆ್ಯಕ್ಟ್ ಮಾಡಿದ್ರು ಮಾಡ್ಬೋದು. ಸೊ ಅದ್ರ ಮೇಲೆ ಓಪನ್ ಆಗ್ತಿದೆ. ಬಟ್ ನೋಡೋಣ ಓಪನ್ ಆದಮೇಲೆ ಹೆಂಗೆ ಬಿಹೇವ್ ಮಾಡುತ್ತೆ ಅಂತ ನೋಡೋಣ. ಒಂದು ದೊಡ್ಡ ಬೇರಿಶ್ ಕ್ಯಾಂಡಲ್ಲೇ ಬಂದಿದೆ, ಬಟ್ ಅಲ್ಲಿಂದ ರಿಜೆಕ್ಷನ್ ತಗೊಳ್ತಿದೆ. ಸೊ ನಾವು ಅಂದ್ಕೊಂಡಂಗೆ ಅದೊಂದು ಸಪೋರ್ಟ್ ಥರ ಆ್ಯಕ್ಟ್ ಮಾಡ್ತಿದೆ ನಿನ್ನೆ ಹೈ. ಸೊ ಯಾವುದಾದ್ರು ಟ್ರೇಡ್ ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸಮಯ ಈಗ 9:23. ಸೊ 51,800 ಕಾಲ್ ಆಪ್ಷನಲ್ಲಿ ನಾನೊಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಡೇ ಹೈ ಬ್ರೇಕ್ ಮಾಡಿದ್ರೆ ನಮಗೊಂದೊಳ್ಳೆ ಟ್ರೇಡ್ ಸಿಗ್ಬೋದು, ಬಟ್ ನೋಡೋಣ. ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಸೊ ಸ್ಪಾಟಲ್ಲೂ ಡೇ ಹೈ ಬ್ರೇಕ್ ಮಾಡಿದೆ, ಬಟ್ ಒಂದು ಒಳ್ಳೆ ಮೊಮೆಂಟಮ್ ಸಿಗ್ತಿಲ್ಲ. ಸೊ ಆಪ್ಷನ್ ಸ್ಟಾರ್ಟಲ್ಲಿ ನೋಡ್ಬೋದು, ಅಲ್ಲಿಂದ ರಿಜೆಕ್ಷನ್ ತಗೊಳ್ತಿದೆ. ನೋಡೋಣ ಈ ಕ್ಯಾಂಡಲ್ ಹೆಂಗೆ ಕ್ಲೋಸ್ ಆಗುತ್ತೆ, ಅದ್ರ ಮೇಲೆ ಒಂದು ಡಿಸಿಷನ್ ತಗೊಳ್ಳೋಣ. ಹೈ ಏನೋ ಬ್ರೇಕ್ ಮಾಡಿದೆ, ಬಟ್ ಕಂಟಿನ್ಯೂಷನ್ ಸಿಗ್ತಿಲ್ಲ. ಓಕೆ, ನಾನಿಲ್ಲಿ ಎಕ್ಸಿಟ್ ಆಗಿದ್ದೀನಿ. ಮೊದಲನೇ ಟ್ರೇಡು ಲಾಸ್ ಬುಕ್ ಮಾಡ್ಬೇಕಾಗಿ ಬಂತು. ಸೊ ನಾವು ಬುಕ್ ಮಾಡಿರೋ ಲಾಸ್ ಅಂದರೆ 10,565. ಪರವಾಗಿಲ್ಲ, ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಗುತ್ತಾ ಅಂತ ನೋಡೋಣ. ಸಮಯ ಈಗ 9:51 ಆಗಿದೆ. ಸೊ 52,400 ಪುಟ್ ಆಪ್ಷನಲ್ಲಿ ನಾನೊಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಮಾರ್ಕೆಟು ಟಾಪ್ ಮಾಡಿಬಿಟ್ಟು ಕೆಳಗೆ ಬಂದರೂ ಬರ್ಬೋದು. ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಸೊ ನಾವು ಅಂದ್ಕೊಂಡಂಗೆ ಒಂದು ಫಾಲೋ ಅಪ್ ಕ್ಯಾಂಡಲ್ ಸಿಗ್ತಿಲ್ಲ. ಮಾರ್ಕೆಟ್ ಕೆಳಗೇನೋ ಬರ್ತಿದೆ, ಬಟ್ ತುಂಬಾ ಸ್ಲೋ ಆಗಿ ಬರ್ತಿದೆ. ಸೊ ಇವಾಗ ಸ್ವಲ್ಪ ಪ್ರಾಫಿಟಲ್ಲಿ ರನ್ ಆಗ್ತಿದೆ. ಸೊ ಅದಕ್ಕೆ ಹೋಲ್ಡ್ ಮಾಡಿರೋದು. ಯಾಕೆಂದ್ರೆ ನಮ್ಮ ಟಾರ್ಗೆಟ್ ಹಿಟ್ ಆಗ್ತಿಲ್ಲ, ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗ್ತಿಲ್ಲ. ಮಾರ್ಕೆಟಲ್ಲಿ ಮೊಮೆಂಟಮ್ ಇಲ್ಲ. ಸೊ ಸ್ಪಾಟಲ್ಲಿ ನೋಡ್ಬೋದು ಕೆಳಗೆ ಬರ್ತಿದೆ. ನಿಫ್ಟಿನೂ ಕೆಳಗೆ ಬರ್ತಿದೆ, ಬಟ್ ನಾವು ಅಂದ್ಕೊಂಡ ಸ್ಪೀಡಲ್ಲಿ ಬರ್ತಿಲ್ಲ. ಸೊ ಅದಕ್ಕೆ ಹೋಲ್ಡ್ ಮಾಡಬೇಕಾಗಿರೋಂಥ ಪರಿಸ್ಥಿತಿ. ಓಕೆ, ಇವಾಗ ಒಳ್ಳೆ ಒಂದು ಮೂಮೆಂಟ್ ಸಿಗ್ತಿದೆ. ಒಂದು 10. ಓಕೆ, ನಾನಿಲ್ಲಿ ಎಕ್ಸಿಟ್ ಆಗಿದ್ದೀನಿ. ಸೊ ಈ ಟ್ರೇಡಲ್ಲಿ ನಾವು ಬುಕ್ ಮಾಡಿರೋದು 10,812. ಸೊ P&L ಬಂದ್ಬಿಟ್ಟು 246 ರೂಪಾಯಿ ಅಷ್ಟೇ. ನೋಡೋಣ. ಸೊ ಸಮಯ ಈಗ 11:34 ಆಗಿದೆ. ಸೊ 52,300 ಪುಟ್ ಆಪ್ಷನಲ್ಲಿ ನಾನೊಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಯಾಕೆಂದರೆ ಡೇ ಲೋ ಹತ್ರ ಬಂದರೂ ಬರ್ಬೋದು ಮಾರ್ಕೆಟ್. ತುಂಬ ಹೊತ್ತಿಂದ ಒಂದೇ ಕಡೆ ಕನ್ಸಾಲ್ಟೇಟ್ ಮಾಡ್ತಿದೆ, ಡೌನ್ ಸೈಡ್ ಬರ್ತಿದೆ. ನೋಡೋಣ. ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ರಿಜೆಕ್ಷನ್ ಸಿಗ್ತಿದೆ. ಈ ಕ್ಯಾಂಡ್ಲು ಕ್ಲೋಸ್ ಆಗೋದಕ್ಕೆ ಇನ್ನೊಂದು 11 ಸೆಕೆಂಡು. ಸೊ ಅದಾದಮೇಲೆ ನೆಕ್ಸ್ಟ್ ಕ್ಯಾಂಡ್ಲು ಹೆಂಗೆ ಕ್ಲೋಸ್ ಆಗುತ್ತೆ, ಏನಾಗುತ್ತೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ಒಂದು ಡಿಸಿಷನ್ ತೊಗೊಳ್ಳೋಣ. ಸದ್ಯಕ್ಕೆ ಲಾಸ್ ಎಲ್ಲ ನಡೀತಿದೆ, ಒಂದು 5,000 6,000 ಲಾಸ್ ಎಲ್ಲ ನಡೀತಿದೆ.
ಒಂದು ಟ್ರೆಂಡ್ ಲೈನ್ ಬೇರೆ ಹೋಗ್ತಿದೆ ಕೆಳಗಿಂದ. ಸೊ ಅದೇನಾದರೂ ಬ್ರೇಕ್ ಡೌನ್ ಆಯಿತು ಅಂದರೆ ಡೇ ಲೋವರೆಗೂ ಬರ್ಬೋದು. ಡೇ ಲೋವರೆಗೂ ಅಂದರೆ ನಮ್ಮ ಟಾರ್ಗೆಟ್ ಹಿಟ್ ಆಗ್ಬಿಡುತ್ತೆ. ಬಟ್ ತುಂಬಾ ಸ್ಲೋ ಆಗಿ ಬರ್ತಿದೆ. ಸ್ಪಾಟಲ್ಲಿ ಇಲ್ಲಿಂದ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಮಾಡಿದ್ರೆ ನಾವಿಲ್ಲಿ ಲಾಸ್ ಮೂವ್ ಮಾಡಬೇಕಾಗಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಬಟ್ ನೋಡೋಣ, ಸ್ವಲ್ಪ ಹೊತ್ತು ಕಾಯೋಣ. ಸೊ ನಿಫ್ಟಿ ಕೆಳಗೆ ಬರ್ತಿದೆ, ಬಟ್ ಬ್ಯಾಂಕ್ ನಿಫ್ಟಿ ಕೆಳಗೇನೋ ಬರ್ತಿದೆ, ಬಟ್ ಸ್ಲೋ ಆಗಿ ಬರ್ತಿದೆ. ಓಕೆ, ಇದು ಎಕ್ಸಿಟ್ ಆಗೋದು ಯಾಕೆ ಒಳ್ಳೇದು. 9,000 8,000 ಲಾಸಲ್ಲಿ ನಡೀತಿದೆ. ಓಕೆ, ನಾನಿಲ್ಲಿ ಎಕ್ಸಿಟ್ ಆಗಿದ್ದೀನಿ. ಸೊ ಈ ಟ್ರೇಡಲ್ಲಿ ಲಾಸ್ ಬುಕ್ ಮಾಡಬೇಕಾಗಿತ್ತು. ಒಂದು 15,479 ರೂಪಾಯಿ ಲಾಸ್ ಬುಕ್ ಮಾಡಿದ್ದೀವಿ. ನೋಡೋಣ, ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಗುತ್ತಾ ಅಂತ ನೋಡೋಣ. ಸೊ ಸಮಯ ಈಗ 11:37. ಸೊ 52,300 ಪುಟ್ ಆಪ್ಷನಲ್ಲಿ ನಾನೊಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ನೋಡೋಣ ಎಕ್ಸಿಕ್ಯೂಟ್ ಆಗುತ್ತಾ ಅಂತ. ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಸದ್ಯಕ್ಕೆ ಲಾಸಲ್ಲೇ ತೋರಿಸ್ತಿದೆ. ಯಾಕೆಂದರೆ ಸೇಮ್ ಸ್ಟ್ರೈಕ್ ಪ್ರೈಸು ನಾವು ಈ ಟ್ರೇಡಲ್ಲೂ ಯೂಸ್ ಮಾಡಿರೋದು 52,300. ಸೊ ಅದರಲ್ಲಿ ಈಗಾಗಲೇ ಒಂದು 11,000 ಹತ್ರ, ಅಲ್ಲ 10,000 ಹತ್ರ ಒಂದು ಲಾಸ್ ನಡೀತಿತ್ತು. ನೋಡೋಣ. ಓಕೆ, ಇವಾಗ ಒಂದು ಒಳ್ಳೆ ಮೂಮೆಂಟ್ ಸಿಗ್ತಿದೆ. ಓಕೆ, ನಾನಿಲ್ಲಿ ಎಕ್ಸಿಟ್ ಆಗಿದ್ದೀನಿ. ಒಂದು ಒಳ್ಳೆ ಮೊಮೆಂಟಮ್ ಸಿಕ್ತು. ಸೊ ಬುಕ್ ಆಗಿರೋದು ಬಂದು 11,425. ಸೊ ಇವತ್ತಿನ P&L ಬಂದ್ಬಿಟ್ಟು 11,672. ಸೊ ಈಗಾಗಲೇ ಒಂದು 3-4 ಟ್ರೇಡ್ ತೊಗೊಂಡಿದ್ದೀವಿ. ಸೊ ಇವತ್ತಿಗೆ ಕ್ಲೋಸ್ ಮಾಡೋಣ. ಸೊ ಪ್ರಾಫಿಟಲ್ಲಿದ್ದೀವಿ. ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.